ಕಾರ್ಯಕ್ರಮಕ್ಕೆ ಸಿಎಂಸಿ ಪ್ರೆಸಿಡೆಂಟ್ ಆದ ಇಂದಿರಾ ಗಾಂಧಿ ದಯಾಶಂಕರ್ ಮೇಡಮ್ ಅವರು ಬಂದಿರುತ್ತಾರೆ. ಅವರಿಗೂ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಓಕೆ. ಹಾಗೂ ಕೆಜಿಎಫ್ ತಾಲೂಕಿನ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಮೊದಲೇ ಮುತ್ತು ಅವರು ಬಂದಿರುತ್ತಾರೆ. ಅವರಿಗೂ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಂದಿರಾ ಗಾಂಧಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಸಂಪತ್ ಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಝಾನ್ಸಿ ರಾಣಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಅಧ್ಯಕ್ಷರಾದ ಪ್ರಮೀಳಾ ಅವರು ಬಂದಿರುತ್ತಾರೆ. ಹಾಗೂ ರಾಜೀವ್ ಗಾಂಧಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ವಿಷ್ಣುಕಾಂತ್ ಅವರು ಬಂದಿರುತ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನೀವೆಲ್ಲ ಬಂದಿರುತ್ತೀರಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜಗ್ಗು ಕಾಣ್ಬೇಕಾ? ನೀರು ಕಾಣಿದ್ರೆ ಸಾಕಾಗಲ್ವಾ? ಕೆಳಗಡೆ ರಾಜ್ಯ ಸರ್ಕಾರದ ಸವಲತ್ತನ್ನು ವಿತರಿಸಲು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಸರ್ಕಾರ ದೂರದೃಷ್ಟಿ ಕಾರ್ಮಿಕ ಇಲಾಖೆಗೆ ಯಾಕೆ ಇಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂದರೆ, ಪ್ರತಿದಿನ ಕಾಯಕ ಅಂದರೆ ಕೆಲಸವನ್ನೇ ನಂಬಿಕೊಂಡು ಇರುವಂಥ ಕಷ್ಟಜೀವಿಗಳಿಗೆ ಏನೇ ಕೆಲಸ ಆಗಲಿ ಕಷ್ಟದ ಕೆಲಸ ಮಾಡ್ತೀವಿ ಅನ್ನುವಂಥ ಕಾರ್ಮಿಕರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ, ಅವ್ರನ್ನ ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ಇದು. ಮತ್ತೆ ಬರುವಂಥ ದಿನಗಳಲ್ಲಿ ನಿಮ್ಮ ಕುಟುಂಬದ ಶೈಕ್ಷಣಿಕ ಸಹಾಯಧನ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಓದ್ತಾ ಇರೋ 1ನೇ ಮಗು 2ನೇ ಮಗು ಏನು ಸಹಾಯ ಮಾಡ್ಬೋದು, ಮದುವೆ ಟೈಮಲ್ಲಿ ಏನು ಸಹಾಯ ಮಾಡ್ಬೋದು, ಏನಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಅದಕ್ಕೆ ಏನು ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ, ಎಮರ್ಜೆನ್ಸಿಯಾಗಿ ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಏನಿದೆ, ಅದಾದಮೇಲೆ ಇಷ್ಟೆಲ್ಲನೂ ಅಂದರೆ ಎಜುಕೇಷನ್ ಬೆನಿಫಿಟ್ ಏನು, ಹೆಲ್ತ್ ಬೆನಿಫಿಟ್ ಏನು, ಪೆನ್ಷನ್ ಬೆನಿಫಿಟ್ ಏನು, ಏನೇ ಹೆಲ್ತ್ ಇಶ್ಯೂಸ್ ಆದರೆ ಈ ಕಾರ್ಡ್ ತಗೊಳ್ಳೋದ್ರಿಂದ ಯಾವ್ಯಾವ ಹಾಸ್ಪಿಟಲ್ಸಲ್ಲಿ ನಿಮಗೆ ಟ್ರೀಟ್ಮೆಂಟ್ ಫ್ರೀ ಆಗಿರುತ್ತೆ. ತುಂಬ ಕಟ್ಟಡ ಕಾರ್ಮಿಕರಿಗೆ 1st ಫ್ಲೋರ್ 2nd ಫ್ಲೋರ್ 3rd ಫ್ಲೋರ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಏನಾದರೂ ಒಂದು ಚಿಕ್ಕದು ಆಯಾ ತಪ್ಪಿ ತೊಂದರೆ ಆದರೂ ಕೂಡ ನೀವು ಎಷ್ಟು ದಿನ ಸಫರ್ ಆಗ್ತೀರಾ. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತುಂಬ ಲಾಂಗ್ ಟರ್ಮ್ ಇರುತ್ತೆ. ಯಾವ ಆಸ್ಪತ್ರೆಗಳಿಗೆ ನೀವು ಹೋದ್ರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಅಥವಾ ಕಡಿಮೆ ವೆಚ್ಚದಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ತಿಳ್ಕೋಬೇಕು. ಅದಾದ್ಮೇಲೆ ಕಾರ್ಡ್ ಮಾಡಿಸೋದ್ರಿಂದ ನೀವೇ ಸ್ವಂತ ನಿಮ್ಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಇದ್ರದ್ದು ಬೆಲೆ ಎಷ್ಟಿದೆ ಅನ್ನೋದಕ್ಕಿಂತ ಸರ್ಕಾರ ನಿಮ್ಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಇವತ್ತು 200 ಜನ ಬಂದಿದ್ದೀರಾ. ಆದ್ರೆ ನಮ್ಮ ಕ್ಷೇತ್ರಕ್ಕೆ 2,000 ಕುಟುಂಬಗಳಿಗೆ ಕೊಡುವಂಥದ್ದನ್ನ ಅವಕಾಶ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಆಗ್ಬೇಕು. ರಿಜಿಸ್ಟ್ರೇಷನ್ ಆಗಿ ನೀವು ಕಟ್ಟಡ ಕಾರ್ಮಿಕರು ಅಂತ ನೋಂದಣಿ ಆದ್ರೆ ಅಷ್ಟು ಜನಕ್ಕೆ ನಮ್ಗೆ ಈ ವರ್ಷದಲ್ಲಿ ಕೊಡ್ಲಿಕ್ಕೆ ಸವಲತ್ತು ಕೊಡ್ಲಿಕ್ಕೆ ಅವಕಾಶ ಇದೆ. ಹೌದಲ್ವಾ? 1.5 ಮಾಡ್ತಾ ಇದಾರಂತ ಫಸ್ಟ್ ತಿಳ್ಕೊಳ್ಳಿ. ಈ ಶ್ರಮ್ ಕಾರ್ಡ್ ಇಂದ ಕಾರ್ಮಿಕ ಇಲಾಖೆಯಲ್ಲಿ ಎಷ್ಟು ಜನ ಕಟ್ಟಡ ಕಾರ್ಮಿಕರಿದ್ದಾರೆ, ಬೇರೆ ತರ ಕಾರ್ಮಿಕರಿದ್ದಾರೆ ಅಂತ ಅವರಿಗೆ ಮಾಹಿತಿ ಬೇಕು. ನಿಮಗೆ ಬೇರೆ ಬೇರೆ ಪ್ರತಿ ವರ್ಷ ನಾವು ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳು ಮಾಡಬೇಕು ಅಂತಂದ್ರೆ ಅವ್ರಿಗೆ ಇಷ್ಟು ಜನ ಎನ್ರೋಲ್ ಆಗಿದ್ದಾರೆ, ಕೆಜಿಎಫ್ ತಾಲೂಕಲ್ಲಿ ಎಷ್ಟು, ಕೋಲಾರಲ್ಲಿ ಎಷ್ಟು, ಮುಳುಬಾಗ್ಲಲ್ಲಿ ಎಷ್ಟು, ಅವ್ರಿಗೆ ಎನ್ರೋಲ್ಮೆಂಟ್ ಆದಾಗ ಇಷ್ಟು ಜನ ಅಂದ್ರೆ ನಿಮ್ಮ ಸ್ವಂತ ಕಾಲ ಮೇಲೆ ದುಡಿಮೆ ಮಾಡ್ಕೊಳ್ತಾ ಇದ್ದೀರಾ, ನೀವೇ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೀರಾ, ಅಂದ್ರೆ ನೀವೇ ನಿಮ್ಮ ಕೆಲಸ ಏನು ಅಂತ ಹುಡ್ಕೊಂಡು ಮಾಡ್ತಾ ಇದ್ದೀರಾ, ನಿಮ್ಗೆ ಓದೋ ಅವಶ್ಯಕತೆ ಇಲ್ಲ, ನೀವು ಎಲ್ಲಿ ಕೆಲಸ ಸಿಕ್ಕಿದ್ರೆ ಆ ಕೆಲಸನ ಮಾಡ್ತೀರಾ ಅಂತ ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಅವ್ರು ಯಾರೇ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಯಾರೇ ಆಗಿದ್ರು ಅವ್ರನ್ನ ಅಸಂಘಟಿತ ಕಾರ್ಮಿಕರು, ನಿಮ್ಮನ್ನ ಕಟ್ಟಡ ಕಾರ್ಮಿಕರು ಅಂತ ಗುರುತಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಕೆಲವೊಂದು ಸವಲತ್ತು ಬರ್ತಿತ್ತು. ಈಗ ಬೇರೆ ಅಸಂಘಟಿತ ಕಾರ್ಮಿಕರಿಗೂ ಸವಲತ್ತಿದ್ದಾರೆ. ಅವ್ರು ಕಾರ್ ಓಡಿಸ್ಲಿ, ಕ್ಲೀನ್ ಮಾಡ್ಲಿ, ಬಸ್ಸಲ್ಲಿ ಕಂಡಕ್ಟರ್ ಆಗ್ಲಿ, ಬಸ್ ಡ್ರೈವರ್ಸ್ ಆಗ್ಲಿ, ಕ್ಲೀನಿಂಗ್ ಮಾಡೋರು, ಅದಾದ್ಮೇಲೆ ಪೇಂಟರು, ಕಾರ್ಪೆಂಟ್ರು, ಏನೇನ್ ಕೆಲಸ ಮಾಡ್ತಾರೆ ಕಟ್ಟಡಕ್ಕೆ ಸಂಬಂಧಪಟ್ಟಿರೋದು ಅದು ಬಿಟ್ಟು ಆಟೋ ಓಡಿಸೋರು,
ಆ ತರ ಎಲ್ಲಾ ತರ ಕೆಲಸ, ಸ್ವಯಂ ವೃತ್ತಿ. ನಾನು ಏನೇ ಕೆಲಸ ಮಾಡ್ಲಿ, ನನ್ ಕೆಲಸ, ನಾನ್ ಮಾಡ್ತಾ ಇರೋ ಕೆಲಸಕ್ಕೆ ಸರ್ಕಾರ ಗೌರವ ಕೊಡುತ್ತೆ. ನನ್ ಕೆಲಸ ನಾನೇ ಹುಡ್ಕೊಂಡಿದ್ದೀನಿ, ನನ್ಗೆ ಯಾವ್ದು ಸರ್ಕಾರ ಗುರುತಿಸಿ ಕೊಟ್ಟಿಲ್ಲ. ನಾನು ಓದ್ಬಿಟ್ಟು ಯಾವ್ದು ಕೆಲಸ ತಗೊಂಡಿಲ್ಲ, ನನಗೆ ಯಾವ್ದೋ ಒಂದು ಅಭ್ಯಾಸ ಆಗಿದೆ, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ವರ್ಷಗಳ ಕಾಲ ಯಾವ ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೊಂದು ಐಡೆಂಟಿಫಿಕೇಶನ್, ಪ್ರೂಫ್. ಅದಕ್ಕೆ ಈ ಶ್ರಮ್ ಕಾರ್ಡ್ ಮಾಡೋದ್ರಿಂದ ಇಡೀ ದೇಶದಲ್ಲಿ ಮಾಡ್ಬೇಕು ಅಂತ ಆ ಸಿಸ್ಟಮ್ ಇದೆ. ಅದೇ ತರ ನಮ್ಮ ರಾಜ್ಯದಲ್ಲೂ ಕೂಡ ಎಷ್ಟೇ ಜನ ಕಟ್ಟಡ ಕಾರ್ಮಿಕರಿದ್ದಾರೆ, ಇದನ್ನ ಅವಲಂಬಿತರು ಎಷ್ಟು ಜನ ಇದ್ದಾರೆ, ಆ ಕುಟುಂಬಗಳಿಗೆ ಏನು ಒಳ್ಳೆ ಫಸ್ಟ್ ಪ್ರಿಯಾರಿಟಿ, ಮೊದಲನೇ ಆದ್ಯತೆ ನಿಮ್ ಕುಟುಂಬಕ್ಕೆ, ಮಕ್ಕಳಿಗೆ, ನಿಮ್ಮನ್ನ ಅವಲಂಬಿಸಿರುವಂತ ಮಕ್ಕಳಿಗೆ, ನಿಮ್ ಮನೆಯವರಿಗೆ, ನಿಮ್ ತಂದೆ ತಾಯಿಗೆ ಏನಾದ್ರೂ ಅನುಕೂಲ ಆಗೋಂಗಿದ್ರೆ ಆಗ್ಲಿ ಅಂತ ಸರ್ಕಾರದ ಮೊದಲನೇ ಉದ್ದೇಶ. ಇದೊಂದು ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ. ಕಷ್ಟ ನೋಡಿದೀರಾ, ಇದ್ರಲ್ಲೇ ಕಷ್ಟ ಅನುಭವಿಸಿದೀರಾ, ಆದ್ರೂ ಇದನ್ನ ದೇವರು ಅಂತ ನೀವು ಕೆಲಸ ಮಾಡ್ತೀರಾ ಈ ವೃತ್ತಿನ, ಹೌದಲ್ವಾ? ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡ್ಬೋದು, 40-50 ವರ್ಷ ಆದ್ಮೇಲೆ ಅದೇ ಕಷ್ಟದ ಕೆಲಸ ಮಾಡ್ಬೇಕಂದ್ರೆ ಕಷ್ಟ ಅಲ್ವಾ? ಆದ್ರೂ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಗೌರವ ಕೊಡ್ಬೇಕಲ್ವಾ, ಆ ಡೆಡಿಕೇಶನ್ಗೆ, ಹೌದಾ ಇಲ್ವಾ? ಕಷ್ಟ ಆದ್ರೂ ಮಾಡ್ತೀರಲ್ವಾ ಇಷ್ಟಪಟ್ಟು, ಅದಕ್ಕೆ ನಿಮ್ಮನ್ನು ಗೌರವಿಸ್ಬೇಕು. ಯಾರು ಯಾವುದೇ ಒಂದು ಕೆಲಸನ ಭಕ್ತಿಯಿಂದ, ಶ್ರದ್ಧೆಯಿಂದ ಕಷ್ಟ ಆದ್ರೂ ಮಾಡ್ತಾರೆ, ಅದಕ್ಕೆ ಗೌರವ ಕೊಡ್ಬೇಕು. ಅದಕ್ಕೆ ಹುಡುಕಿ ನಿಮ್ಗೆ ಸವಲತ್ತು ತರೋದು. ಇಷ್ಟ ದಿನ ಪ್ರಚಾರ ಮಾಡ್ತಾ ಇರ್ಲಿಲ್ಲ, ಗಲಾಟೆ ಮಾಡಿ ಆಫೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು, ಹುಡುಕ್ಬೇಕು ನೂಕಂಡ್ ಕಾರ್ನರ್ ಅಲ್ಲಿ ಎಲ್ಲಿದ್ದಾರೆ. ನಾನು ಅದೇ ಹೇಳಿರೋದು ಅವರಿಗೆ, ಆಫೀಸ್ ಯಾಕೆ ಮಾಡ್ಕೊಟ್ಟಿದೀವಿ ನಿಮ್ಗೆ ಅಂತಂದ್ರೆ, ಜನಕ್ಕೆ ಬಂದ ತಕ್ಷಣ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂದ್ರೆ, ಅವ್ರು ಇಂಥದೆಲ್ಲ ತಗೊಂಡು ನೋಡಿ, ಇದು ಕಟ್ಟಡ ಕಾರ್ಮಿಕರಿಗೆ, ಇದು ಬೇರೆ ಬೇರೆ ತರ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಈ ತರದೆಲ್ಲ ಅವಕಾಶಗಳಿದೆ ಅಂತ ಹೇಳುವಂತ ಆಫೀಸರ್ಸ್ ಆಗ್ಬೇಕು. ಬರ್ತಾ ಇರ್ಲಿಲ್ಲ, ಒಂದು ಆಫೀಸ್ ಇಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ ಅಂತ ಯಾವ ಆಫೀಸರು ಕಾರ್ಮಿಕ ಇಲಾಖೆಯವ್ರು ಬಂದಿದ್ದೇ ಇಲ್ಲ. ಯಾವಾಗ ಹೋಗಿ ಮಿನಿಸ್ಟರ್ ಮೇಲೆ ಗಲಾಟೆ ಮಾಡಿ ಜೋರ್ ಮಾಡಿ, ನಮ್ ಜಾಗದಲ್ಲಿ 20,000 ಜನ ಕಟ್ಟಡ ಕಾರ್ಮಿಕರಿದ್ದಾರೆ, ಬೆಳಗ್ಗೆ 4 ಗಂಟೆಗೆ ಟ್ರೈನಲ್ಲಿ ಹೊಟ್ಟೋಗ್ತಾರೆ ಕೆಲಸ ಹುಡ್ಕೊಂಡು, ರಾತ್ರಿ 8-9 ಗಂಟೆಗೆ ಬರ್ತಾರೆ. ನೀವು ಪ್ರಚಾರ ಮಾಡಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲ್ಲ ಅಂದ್ರೆ ಆ ಹೆಣ್ಮಗುನ ಯಾರನ್ನು ಹಾಕಿದ್ರು 20 kg ಇದ್ದಾಳೆ. ನಾನ್ ಬೈತಾನೆ ಇರ್ತೀನಿ, ಆದ್ರೂ ಅವಳಿಗೆ ಊಟ ತಿಂದು ಬರ್ತಾಳೋ ತಿಂದು ಬರಲ್ಲ, ಯಾವಾಗ್ಲೂ ಹಂಗೆ ಇರ್ತಾಳೆ. ಬಂದಿದ್ದ ದಿನದಿಂದ ಇಲ್ಲೇ ಇದ್ದಾಳೆ, ಇಲ್ಲಿರೋ ಹೆಣ್ಮಗುಗೆ ಕೆಲಸ ಕೊಟ್ಟಿದ್ದಾರೆ. ಆದ್ರೆ ಈಗ ಆಫೀಸರ್ಸ್ ನ ಕೊಟ್ಟಿದ್ದಾರೆ. ನಿಮಗೆ ಎಲ್ಲಿ ಕೇಳಿದ್ರೆ ಅಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಬೇಕು, ಈ ಶ್ರಮ್ ಕಾರ್ಡ್ ಮಾಡ್ಬೇಕು. ನಿಮ್ಗೆ ಆರೋಗ್ಯ ತಪಾಸಣೆ ಮಾಡ್ಲಿಕ್ಕೂ ಒಂದ್ ಕಾರ್ಯಕ್ರಮ ಇದೆ. ಈ ಶ್ರಮ್ ಕಾರ್ಡ್ ಮಾಡುವಾಗ ಅದನ್ನು ಮಾಡ್ಲಿ, ರಜದ ದಿನ ಮಾಡ್ಲಿ. ಆಮೇಲೆ ಇವರಿಗೆ ಈ ಸ್ಕೀಮ್ ಅಲ್ಲೂ ಮಾಡಕ್ ಅವಕಾಶ ಇದೆ, ತಿಳ್ಕೊಳ್ಳಿ. ನಿಮ್ಗೆ ಅನುಕೂಲ ಆಗ್ಲಿ, ನಿಮ್ ಮಕ್ಕಳಿಗೆ ಅನುಕೂಲ ಆಗ್ಲಿ, ನಿಮ್ ತಂದೆ ತಾಯಿಗೆ ಅನುಕೂಲ ಆಗ್ಲಿ. ನೀವೆಲ್ಲ ಕಷ್ಟ ಜೀವಿ, ನೀವು ಯಾರಿಗೂ ಹೊರೆ ಆಗಿಲ್ಲ, ನೀವೇನು ಸರ್ಕಾರಕ್ಕೆ ಹೊರೆ ಆಗಿಲ್ಲ. ನಿಮ್ ಕಾಲ ಮೇಲೆ ನೀವು ನಿಂತಿದ್ದೀರಾ, ನಿಮ್ ಕಷ್ಟ ಜೀವನ ನೀವು ಮಾಡ್ತೀರಾ. ನಿಮ್ಗೆ ಏನ್ ಒಳ್ಳೇದ್ ಮಾಡಿದ್ರು ನಿಮ್ ಕಷ್ಟಕ್ಕೆ ಸರ್ಕಾರ ಸಹಾಯ ಮಾಡ್ತಾ ಇದೆ ಅಂತ ಅಷ್ಟೇ ಅರ್ಥ. ನಿಮ್ ಸವಲತ್ತು, ನಿಮ್ ಹಕ್ಕದು, ನಿಮ್ದದು, ಇನ್ಯಾರ್ದು ಅಲ್ಲ. ಯಾರು ಕೆಲಸ ಮಾಡಿದೆ, ನಾನು ಓದ್ಕೊಂಡಿದೀನಿ, ನನಗೆ ಓದಿರೋದೇ ಕೆಲಸ ಸಿಗ್ಬೇಕು ಅಂತಾನು ಸ್ವಲ್ಪ ಜನ ಇರ್ತಾರೆ. ಆದ್ರೆ ನೀವು ಓದಿದ್ರು ಕೂಡ ಏನ್ ಕೆಲಸ ಮಾಡುವಂತವ್ರು ಇದ್ದಾರೆ. ಓದ್ದೇ ಹೋಗ್ಲಿ, ಹುಡುಕಿ ಕೆಲಸ ಮಾಡೋದಿದೆಯಲ್ಲ, ಅದೊಂದು ಲಕ್ಷಣ. ಯಾರಲ್ಲಿ ಕೆಲಸ ಇರುತ್ತೆ ಅವ್ನು ಯಾವ ಕೆಲಸ ಆದ್ರೂ ಮಾಡ್ತಾನೆ, ಇದೇ ಕೆಲಸ ಅಂತಲ್ಲ. ಅದಕ್ಕೋಸ್ಕರ ನಿಮ್ಗೇನು ಸರ್ಕಾರ ಸವಲತ್ತು ಕೊಡುತ್ತೆ ಅದು ನಿಮ್ಗೋಸ್ಕರ ಕೊಟ್ಟರು, ನಿಮ್ಗೋಸ್ಕರ, ನಿಮ್ ಗೌರವಕ್ಕೋಸ್ಕರ. ನಿಮ್ಗೆ ಆ ಕಷ್ಟದ ಕೆಲಸಗಳು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಿಮ್ ಮೇಲೆ ಅಭಿಮಾನ, ಗೌರವ, ನಿಮ್ ಕುಟುಂಬ ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ನೀವ್ ಎಲ್ಲಿರ್ತೀರಾ ಆರೋಗ್ಯವಾಗಿರ್ಬೇಕು, ಏನೇ ಕಷ್ಟದ ಕೆಲಸ ಮಾಡಿದ್ರು ಅನ್ನುವಂತ ಪ್ರೀತಿ, ಗೌರವ ಸರ್ಕಾರಕ್ಕೆ ನಿಮ್ಗಿದೆ. ಪೆನ್ಷನ್ 2,000 ಇದ್ದಿದ್ದು 3,000 ಮಾಡಿದೆ. ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಏನೆಲ್ಲ ಇದೆ ತಿಳ್ಕೊಂಡು ಅದ್ರ ಉಪಯೋಗ ಪಡ್ಕೊಳ್ಳಿ. ಇವತ್ತು ಸರಿ ಹೋಯ್ತಲ್ವಾ, ಇನ್ನೂ ನೆಕ್ಸ್ಟ್ ಇಷ್ಟಿಷ್ಟೇ ಜನನ ಕರೆಸಿ ಅವ್ರ ಸವಲತ್ತು ಅವ್ರ ಮನೆ ಬಾಗಿಲಿಗೆ ಮುಟ್ಟಬೇಕು. ಸರ್ಕಾರದ ಅದೇ ಉದ್ದೇಶ, ನಿಮ್ ಸವಲತ್ತು ನಿಮ್ಗೆ ಮುಟ್ಟಬೇಕು. ಇದನ್ನ ಇದು ಯಾವ್ದೋ ಸರ್ಕಾರ ಕೊಟ್ಟಿದೆ ಅಂದ್ಬಿಟ್ಟು ನಾವೊಂದ್ 100 ರೂಪಾಯಿ 500 ರೂಪಾಯಿ ಇಸ್ಕೊಳ್ಳೋದು, ಅದು ಮೋಸ ಆಗುತ್ತೆ. ನೀವೇ ಕಷ್ಟ ಪಡ್ತೀರಾ. ನಿಮ್ ಸರ್ಕಾರದ ಒಂದು ಸವಲತ್ತು ತಗೊಳ್ಳೋದು, ಕಾರ್ಡ್ ಮಾಡಿಸು 200 ರೂಪಾಯಿ ಕೊಟ್ಬಿಟ್ಟು ಹೋಗೋದು, ನನ್ ಕಾರ್ಡ್ ಮಾಡಿಸು 500 ರೂಪಾಯಿ ಕೊಟ್ಟು, ಅದು ತಪ್ಪಾಗುತ್ತೆ. ನಿಮ್ 100 ರೂಪಾಯಿ ಕೂಡ ನಿಮ್ ಕಷ್ಟದ್ದು ಹೋಗ್ಕೊಂಡು ನಿಮ್ಮ ಹತ್ರ ಉಳ್ಕೋಬೇಕು. ಆ ತರದೊಂದು ದೂರದೃಷ್ಟಿಯ ಆಲೋಚನೆ ಆಗಿತ್ತು. ಸರ್ಕಾರ ಏನೇ ಮಾಡ್ಲಿ ಕೂಡ ನಿಮ್ ಗೌರವ ಉಳಿಸಿದೆ, ನಿಮ್ ಗೌರವ ಕಾಪಾಡ್ತಾ ಇದೆ, ನಿಮ್ ಪರಿಶ್ರಮಕ್ಕೆ ನಿಮ್ಗೆ ನ್ಯಾಯ ಸಿಗ್ತಾ ಇದೆ ಅಷ್ಟೇ.
ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ಕರೆದಿರೋದು. ನಾನು ಇವತ್ತು ಯಾವುದೋ ಕಾರ್ಯಕ್ರಮ ಇತ್ತು, ಸ್ಕೂಲ್ದು ಕಾರ್ಯಕ್ರಮ, ಭಾಷಾ ಕಾರ್ಯಕ್ರಮ, ದೂರ ಹೋಗಿದ್ದೆ, ಬರಕ್ ಲೇಟ್ ಆಯ್ತು. ಇಲ್ಲಾಂದ್ರೆ ನಾನು 1 ಗಂಟೆಗೆ ಇಲ್ಲಿ ಇರ್ತಾ ಇದ್ದೆ. ಈ ಕಾರ್ಯಕ್ರಮ ಮಾಡಿ ಅಂತ ಇವ್ರಿಗೆ ಹಠ ಮಾಡ್ತಾ ಇದ್ದೆ 15 ದಿನದಿಂದ. ಇಲ್ಲಿದ್ದ ಆಫೀಸರ್ಗೇನೋ ಹೆಲ್ತ್ ಇಶ್ಯೂ ಆಗಿ ಬಂದಿಲ್ಲ, ಇವರು ಡಿಸ್ಟ್ರಿಕ್ಟ್ ಆಫೀಸರ್ ಜೊತೆಲಿ ಸೇರಿ ಮಾಡ್ಬೇಕು. ನಿಮ್ ಆಫೀಸರ್ ಇಲ್ಲಿ ವಾಪಸ್ ಬಂದ್ರು ಕೂಡ ಯಾವುದೇ ಹೆಲ್ತ್ ಬೆನಿಫಿಟ್ಸ್ ಜೊತೆಲಿ ಸೇರಿ ಮಾಡಿ ನೆಕ್ಸ್ಟ್ ಇಂದ ಕಾರ್ಡ್ ಮಾಡಿಸ್ಬೇಕು. ಬೆಳಗ್ಗೆ 10 ಗಂಟೆಗೆ ಕಾರ್ಡ್ ಶುರು ಮಾಡಿ 1 ಅವರ್ ಲೇಟ್ ಆಗಿ ನನ್ನನ್ನು ಕರೀರಿ. ಕಾರ್ಡ್ ರಿಜಿಸ್ಟ್ರೇಷನ್ ಆದ್ಮೇಲೆ ಅವರಿಗೆ ಮೀಟಿಂಗ್ ಮಾಡಿ ಸರ್ ಅವ್ರು ಇದನ್ನ ಕಾರ್ಡ್ ಮಾಡಿಸಿ ಅವ್ರ ಬ್ಯಾಗ್ ಅಲ್ಲಿ ಹಾಕಿರ್ಬೇಕು. ಅವ್ರಿಗೆ ಇದ್ರ ಮಾಹಿತಿ ಕೊಡ್ಬೇಕು. ಅವ್ರ ಮಕ್ಕಳು ಓದ್ತಾ ಇರ್ತಾರೆ, ಇದನ್ನ ಓದಿ ಹೇಳು ಅಂತ ಹೇಳ್ಬೇಕು ಮನೆಗೆ ಎತ್ಕೊಂಡು ಹೋದಾಗ. ಈಗ ನಾವ್ ಹೇಳೋದು ಅಲ್ಪ ಸ್ವಲ್ಪ ತಲೆಗೆ ಹೋಗಿರುತ್ತೆ, ಅದಾದ್ಮೇಲೆ ಮನೇಲಿ ಹೋದಾಗ ಅವ್ರ ಮಕ್ಕಳು ಓದ್ತಾರೆ, ಓದು ಅಂತ ಹೇಳ್ತಾರೆ ಅವ್ರ ಮಕ್ಕಳಿಗೆ, ಅದನ್ನ ಫಾಲೋ ಮಾಡ್ಕೊಳ್ತಾರೆ. ಎಲ್ರಿಗೂ ಅವ್ರ ಬ್ಯಾಗ್ ಅಲ್ಲಿ ಹಾಕಿರ್ಬೇಕು. ಏನ್ ತಾಯಿ ಊಟ ತಿಂದಿನ 5 kg ಜಾಸ್ತಿ ಆಗು, ಸ್ವಲ್ಪ ಬಿಡು ಮಾಡ್ಕೊಂಡು ಬ್ಯಾಗಲ್ಲೆಲ್ಲ ಇಂಥದೆಲ್ಲ ಹಾಕಿರ್ಬೇಕು. ಮೇಸ್ಟ್ರಿಯಾಗಿ ಕೆಲಸ ಮಾಡ್ತೀರಾ, ಗಾರೆ ಕೆಲಸದಲ್ಲಿ ಏನೇ ಕೆಲಸ ಮಾಡಿದ್ರು 1 ವರ್ಷ 6 ತಿಂಗಳು ಮಾಡಿರೋ ಅಂತದ್ ಒಂದು ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ನಿಮ್ಗೆ ಅದು ಕಾರ್ಡ್ ಮಾಡ್ತಾರೆ. ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ಎನ್ರೋಲ್ಮೆಂಟ್ ಆಗುತ್ತೆ. ನಮ್ಮ ತಾಲೂಕಲ್ಲಿ ಎಷ್ಟು ಎನ್ರೋಲ್ ಆಗುತ್ತೆ, ಕಟ್ಟಡ ಕಾರ್ಮಿಕರು ಅಂತ ಎಷ್ಟು ಜನ, ಬೇರೆ ಬೇರೆ ಕಾರ್ಡು ಬೇರೆ ತರ ಕೆಲಸ ಮಾಡುವಾಗ ಇರುತ್ತೆ. ಬಟ್ ನಿಮಗೆ ಕಟ್ಟಡ ಕಾರ್ಮಿಕರಾಗಿ ಗುರ್ತಿಸೋದು ಬೇರೆ ದೃಷ್ಟಿಯಿಂದ. ಅದಾದ್ಮೇಲೆ ನಿಮ್ಗೆ ಸರ್ಕಾರ ಇನ್ನೂ ಒಂದು ಯೋಚನೆ ಮಾಡಿದೆ. ನೀವೇ ಸ್ವಂತ, ನೀವು ಬಹಳ ಜನ ಕಾಂಟ್ರಾಕ್ಟರ್ಸ್ ಕೆಳಗಡೆನೆ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀರ. ಯಾವತ್ತಾದ್ರೂ ಸಂದರ್ಭವನ್ನ ನೀವೇ ಸ್ವಂತನೂ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿ ಇರ್ಬೇಕು ಅಂತ ಇದೆಲ್ಲ ಪ್ರೋತ್ಸಾಹ ಮಾಡ್ತಾ ಇರೋದು. ನಿಮ್ದು ಕಷ್ಟದ ಕೆಲಸ, ಕಟ್ಟಡ ಕಾರ್ಮಿಕರಲ್ಲೇ ತುಂಬಾ ಕಷ್ಟದ ಕೆಲಸ ನಿಮ್ದಾಗಿರೋದ್ರಿಂದ ಬಿಲ್ಡಿಂಗ್ಸ್ ಮೇಲ್ ಕೆಲಸ ಮಾಡ್ತೀರಾ, ಎಷ್ಟೋ ಎತ್ತರವಾಗಿರುವಂತ ಜಾಗದಲ್ಲಿ ಕೆಲಸ ಮಾಡ್ತೀರಾ, ತುಂಬಾ ಕಷ್ಟದ ಕೆಲಸ ನೀವು ಮಾಡ್ತೀರಾ ಅಂತ ಈ ತರದೊಂದು ದೂರದೃಷ್ಟಿ ಸರ್ಕಾರಕ್ಕಿದೆ. ಬೇರೆ ಬೇರೆ ಕಾರ್ಮಿಕರಿಗೂ ಸವಲತ್ತಿದೆ, ಬಟ್ ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ ಅಂತಾನೆ ಇವೆಲ್ಲ ಸವಲತ್ತು ಮಾಡ್ತಾ ಬಹಳ ವರ್ಷಗಳ ಕಾಲ ಆ ಸವಲತ್ತನ್ನ ಪ್ರತಿ ಕಾರ್ಮಿಕ ಇಲಾಖೆಯಿಂದ ನಿಮ್ಗೆ ಪ್ರೋತ್ಸಾಹ ಕೊಡೋದು, ಉತ್ತೇಜನ ಕೊಡೋದು, ಕಾರ್ಡ್ನ ಮಾಡಿಸೋದು. ಯಾರೋ ನಿಮ್ಮಲ್ಲೇ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತೀರಾ, ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡೋದು. ಯಾಕಂದ್ರೆ ನಿಮ್ಗೆ ಆ ಸವಲತ್ತು, ನಿಮ್ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ ಅವ್ರಿಗೆ ಸವಲತ್ತು ಇರುತ್ತೆ, ನಿಮ್ ಮನೆಯವ್ರಿಗೆ ಸವಲತ್ತು ಇರುತ್ತೆ. ಪೆನ್ಷನ್ ಬಗ್ಗೆ ನಿಮಗೆ ಮಾಹಿತಿ ಇರ್ಲಿಲ್ಲ, ಪೆನ್ಷನ್ ಮಾಡ್ತಾ ಇದ್ದಾರೆ ಈಗ. ಅದಾದ್ಮೇಲೆ 60 ವರ್ಷ ಆದ್ಮೇಲೆ ಪೆನ್ಷನ್ 2000 ಬರುತ್ತೆ. ನೀವು ಕೆಲ್ಸಕ್ಕೆ ಹೋಗ್ಲಿ ಬಿಡ್ಲಿ 3000 ಬರುತ್ತೆ. ಫಸ್ಟ್ 2000 ಇತ್ತು, ಈಗ 3000 ಬರ್ತಾ ಇದೆ, ಎನ್ಹಾನ್ಸ್ ಆಗಿದೆ. ಫಸ್ಟ್ 2000 ಇತ್ತು. ನಾನು ಈ ಕಾರ್ಯಕ್ರಮನ ಮಾಡಿ ಅಂತ ಒತ್ತಾಯ ಮಾಡಿದಾಗ ಇಂಡಿವಿಜುವಲ್ ಆಗಿ ನಿಮ್ಗೆ 60 ವರ್ಷ ದಾಟಿದ ತಕ್ಷಣ 3000 ಪೆನ್ಷನ್ ಬರೋ ತರ ಒಂದು ಸರ್ಕಾರನೇ ಒಂದು ಆಲೋಚನೆ ಮಾಡಿ ನಿಮ್ಗೆ ಅಂತ ಒಂದು ಪೆನ್ಷನ್ ಬೆನಿಫಿಟ್ ನ ಮಾಡಿದೆ, ಹೆಲ್ತ್ ಬೆನಿಫಿಟ್ ಮಾಡಿದೆ. ನಿಮ್ ಮಕ್ಕಳು ಓದ್ತಾ ಇದ್ರೆ ಸ್ವಲ್ಪ ಈ ಶಿಕ್ಷಣ ಚೆನ್ನಾಗೂ ಇರ್ಬೇಕು ಅಂತ ಅಂದ್ಬಿಟ್ಟು ಇದು ಶಿಕ್ಷಣಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡ್ತೀವಲ್ವಾ. ಮಕ್ಕಳಿಗೆ 6th ಇರ್ಲಿ, 8th ಇರ್ಲಿ, 10th ಮಕ್ಕಳಿರ್ಲಿ, 3rd ಸ್ಟ್ಯಾಂಡರ್ಡ್ ಇಂದಾನು ಕೂಡ ಬುಕ್ಸ್ ಕೊಡೋದು. ಆಮೇಲೆ ನಿಮ್ಗೆ ಎಲ್ಲಿ ಬುಕ್ಸ್ ಮೆಟೀರಿಯಲ್ ಬಿಟ್ರೆ ಯಾವ ತರ ನೀವು ಬೆನಿಫಿಟ್ ತಗೊಬಹುದು, ಆ ಮಕ್ಕಳಿಗೆ ಫೀಸ್ ಸಹಾಯಧನ ಏನಿದೆ ಸರ್ಕಾರದಲ್ಲಿ 3ನೇ ಕ್ಲಾಸಿಂದ ಹಿಡಿದು ನೀವು PhD ಓದಿಸಿ, ಇಂಜಿನಿಯರ್ ಓದಿಸಿ, ಡಾಕ್ಟರ್ ಓದಿಸಿ, ಏನೇ ಓದು, ಗ್ರಾಜುಯೇಷನ್, ಡಬಲ್ ಗ್ರಾಜುಯೇಷನ್, ಹೈಯರ್ ಎಜುಕೇಶನ್ ಏನೇ ಮಾಡಿದ್ರು ಕೂಡ ಆತರ ಎಜುಕೇಶನ್ ಬೆನಿಫಿಟ್ಸ್ ನ ಉಪಯೋಗ ಮಾಡ್ಕೊಬೇಕು. ಯಾವಾಗ ಕಾರ್ಮಿಕ ಇಲಾಖೆ ನಿಮ್ಮನ್ನ ಸಭೆ ಕರೆಯುತ್ತೆ, ಯಾವ್ದ್ರ ಬಗ್ಗೆ ಆದ್ರೂ ನೀವೇ ಹೇಳಿ, ಆ ದಿನ ನಾವು ಮೀಟಿಂಗ್ ಕರಿಬೇಕು, ಸ್ಯಾಟರ್ಡೆ ಕರಿಬೇಕಾ, ಸಂಡೇ ಕರಿಬೇಕಾ, ನಿಮ್ಗೆ ಅಂತ ವಿಶೇಷವಾಗಿ ನಿಮ್ಗೆ ಇವೆಲ್ಲ ಮಾಹಿತಿ ಕೊಡೋದಕ್ಕೋಸ್ಕರ ಆ ದಿನನೇ ಮೀಟಿಂಗ್ ಕರೆಯುವಂತದ್ದು ಮಾಡೋಣ. ಯಾಕಂದ್ರೆ ಬೇರೆ ದಿನ ನೀವು ವಾರದಲ್ಲಿ 5 ದಿನ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮನ್ನ ಕರೆದ್ರು ಕೂಡ ಬರಲ್ಲ. ಆದ್ರೆ ಈ ಬೆನಿಫಿಟ್ಸ್ ನಿಮ್ಗೆ ಒಬ್ಬರಿಗೆ ಅಲ್ಲ, ನಿಮ್ ಇಡೀ ಕುಟುಂಬದವ್ರಿಗೆ. ಮದ್ವೆಗೆ ಬೆನಿಫಿಟ್ ಇದೆ, ಹಾಸ್ಪಿಟಲ್ಗೆ, ಹೆರಿಗೆಗೆ ಹೆಲ್ತ್ ಬೆನಿಫಿಟ್ಸ್. ನಿಮ್ಗೆ 40-50 ವರ್ಷ ಆದ್ಮೇಲೆ ಏನೋ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು ಅಂದ್ರೆ ಯಾವ ಹಾಸ್ಪಿಟಲ್ಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಬೇಕು, ಇದೆಲ್ಲ ಮುಖ್ಯನಾ ಇಲ್ವಾ? ನಿಮ್ಗೆ ಮುಖ್ಯನಾ? ಹೌದಾ ಇಲ್ವಾ? ಕಡಿಮೆ ನೀವೇನೇ ದುಡಿದ್ರು ಅದು ನಿಮ್ ಕುಟುಂಬದವ್ರನ್ನ ಸಾಕೋದಕ್ಕೆ ದುಡ್ಡು ಸಾಕಾಗಲ್ಲ. ಎಲ್ಲಿ ಕೆಲಸ ಸಿಕ್ಕಿದ್ರೆ ಅಲ್ಲಿ ದೂರ ಹೋಗ್ತಾನೂ ಇರ್ತೀರ. ಅದ್ರ ಜೊತೆ ಬೇರೆ ಖರ್ಚೆಲ್ಲ ನಿಮ್ಗೆ ಹೊರೆ ಆಗತ್ತಾ ಇಲ್ವಾ? ಮಕ್ಕಳಿಗೆ ಫೀಸ್ ಕಟ್ಟೋದು ಸ್ವಲ್ಪ ಹೊರೆ ಕಡಿಮೆ ಆದ್ರೆ ಖುಷಿ ಆಗತ್ತೆ. ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಒಂದ್ 2000 5000 ಖರ್ಚಾಗೋ ಜಾಗದಲ್ಲಿ 200 ರೂಪಾಯಿ 500 ರೂಪಾಯಿ ಹೋಗ್ಬಿಟ್ಟು ಬರೋದ್ ಖರ್ಚಾದ್ರೆ ಅದು ಸ್ವಲ್ಪ ನಿಮ್ ದುಡ್ಡು ಉಳಿಯುತ್ತಾ ಇಲ್ವಾ? ಎಲ್ಲಾ ದುಡ್ಡು 100 ರೂಪಾಯಿ ಕೂಡ ನೀವು ಕಷ್ಟಪಟ್ಟೆ ದುಡಿಯೋದು, ಹೌದಲ್ವಾ? ನಿಮ್ಮ ಮೇಲ್ಗಡೆ ಮೇಸ್ತ್ರಿ ಏನಿರ್ತಾರ ಅವ್ರು ಹೇಳೋ ಎಲ್ಲಾ ಕೆಲಸ ಮಾಡಿ 6 ಗಂಟೆವರೆಗೂ ದುಡಿದು ಮನೆಗೆ ಬರ್ತೀರ.
8 ಗಂಟೆಗೆ ಅಲ್ಲಿ ಇರ್ತೀರ, ಆಚೆ ಹೋಟ್ಲಲ್ಲೂ ಊಟ ತಿನ್ನಲ್ಲ, ಮನೆಯಲ್ಲೇ ಮಾಡಿಸ್ಕೊಂಡು ಹೋಗ್ತೀರಾ 5 ಗಂಟೆಗೆ. ನಿಮ್ ಕೆಲಸ ಕಷ್ಟದ ಕೆಲಸ ಶ್ರದ್ಧೆಯಿಂದ ಮಾಡ್ತೀರಾ. ಈ ಕಷ್ಟ ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ಏನು ನೀವು ಅದನ್ನ ಬಿಟ್ಬಿಡಲ್ಲ. ಎಷ್ಟು ವಯಸ್ಸಾದ್ರೂ ಆ ಕೆಲ್ಸನ ಭಕ್ತಿಯಿಂದ ಎಲ್ಲಿ ಕೆಲಸ ಕರೀಲಿ ಹೋಗಿ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ನಿಮ್ಗೆ ಸರ್ಕಾರನೇ ಗೌರವವಾಗಿ ಇಷ್ಟೆಲ್ಲ ಸವಲತ್ತು ಮಾಡಿದೆ. ಪೆನ್ಷನ್ ಯಾವತ್ತಿದ್ರು 60 ವರ್ಷ ಆದ್ಮೇಲೆ ಅನುಕೂಲ ಆಗುತ್ತೆ. ಕಾರ್ಡ್ ಮಾಡಿಸ್ಕೊಡೋದು, ಅದನ್ನ ರಿನ್ಯೂವಲ್ ಮಾಡಿಸ್ಕೊಡೋದು, ಅದಾದ್ಮೇಲೆ ನಿಮ್ ಮನೆಯವರಿಗೂ ಕೂಡ ಪೆನ್ಷನ್ ಬರೋ ತರ ಇದೆ. ಆಕ್ಸಿಡೆಂಟಲ್ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ, ಎಜುಕೇಶನಲ್ ಬೆನಿಫಿಟ್ಸ್ ಇದೆ. ಇದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು. ಅಪಘಾತ ಆದ್ರೂ ಕೂಡ, ಆಗೋದ್ ಬೇಡ, ಆದ್ರೂ ಕೂಡ ಕೆಲವೊಂದು ಕಾರ್ಯಕ್ರಮಗಳು ಏನಿದಾವೆ ಅರ್ಥ ಮಾಡ್ಕೊಬೇಕು. ಇದನ್ನ ಒಂದು ಇಲ್ಲಿನ ಉದ್ದೇಶದಿಂದ ಅವ್ರ ಮಕ್ಕಳು ಓದಿ ಹೇಳ್ತಾರೆ, ಇಂಗ್ಲಿಷ್ಗೆ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿರಿ ಅಮ್ಮ, ಇಂಗ್ಲಿಷ್ಗೂ ಟ್ರೈನ್ಸ್ ಜೊತೆ ಬೋಗಿಗಳನ್ನ ಅಟ್ಯಾಚ್ ಮಾಡಿರ್ತಾರೆ. ಅದು 15ರಿಂದ 21 ಡೇಸ್ ಇತ್ತು, 21 ದಿನ ಇತ್ತು ಆ ಕಾರ್ಯಕ್ರಮ. ಈಗ ವಾಪಸ್ ನಮ್ಗೆ ಮಾಡ್ಕೊಡ್ತೀನಿ ಅಂತ ನಾನು ಫಸ್ಟ್ ನೀವು ಯಾರೋ ಫೋನ್ ಮಾಡಿದಾಗ ನಾನು DRM ಹತ್ರ ಹೋಗಿದ್ದೆ. ಅವ್ರು ನೀವು ಏನೇ ಮಾಡಿದ್ರು ಅದು ರೂಟ್ಸ್ ಅಲ್ಲಿ ವಾಪಸ್ ತೆಗಿಯಕ್ಕಾಗಲ್ಲ. ಎಷ್ಟೊಂದು ಜನ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಸ್ಟೇಟ್ಸ್ ಇಂದಾನು ಜಾಸ್ತಿ ಜನ ಕುಂಭಮೇಳಕ್ಕೆ ಹೋಗ್ತಾ ಇರೋದಕ್ಕೆ ಅವರು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ನಾವು ಅಡಿಷನಲ್ ಕೋಚಸ್ ನ ಟ್ರೈನ್ ಕನೆಕ್ಟ್ ಮಾಡ್ಬಿಟ್ಟಿದೀವಿ ಅಲ್ಲಿ. ಅದನ್ನ ಈಗ ವಾಪಸ್ ನಮ್ದು ಕುಂಭಮೇಳ ಮುಗೀತಾ ಇದೆ, ವಾಪಸ್ ಬಂದ್ರೆ ಒಂದು ಟ್ರೈನ್ ಮಾತ್ರ 16 ಕೋಚ್ ಓಡ್ತಾ ಇದೆ ಮೇಡಮ್. ಅದು ಒಂದು ಬೆಳಗ್ಗೆ 6 ಗಂಟೆ 20 ನಿಮಿಷಕ್ಕೆ ಇರ್ತಾರೆ ಮಾರಿಕೊಂಬಂದ. ಆ ಒಂದು ಗಾಡಿ ಮಾತ್ರ ಬಿಟ್ರೆ ಸಾಕು ಮೇಡಮ್. ಮಾಡ್ತಾರಂತೆ ಯಾರು ಮೇಡಮ್ ನಿಮ್ಮ KGF ಇಂದ ಫೋನ್ ಮಾಡೋದು ಅಂತ ಹೇಳಿದೆ ನಾನು. ಸೀನಿಯರ್ ಮೋಸ್ಟ್ಲಿ ಇವ್ರು ಫೋನ್ ಮಾಡಿ ಅವ್ರ ಮೇಲೆ ಆವಾಜ್ ಹಾಕ್ತಾರೆ. ನಮ್ಗೆ ವರ್ಕರ್ಸ್ ಎಷ್ಟು ಕಷ್ಟ ಆಗುತ್ತೆ ಅಂತ ಫೈಟ್ ಮಾಡ್ತಾ ಇರ್ತಾರೆ. ನಾನು ಹೋಗಕ್ ಮುಂಚೆ ಹೇಳ್ತಾರೆ ಹೂ ಇಸ್ ಯುವರ್ ಮದ್ಲಿ ಮುತ್ತು ಮೇಡಮ್ ಅಂತ ಕೇಳ್ತಾರೆ. ಹೋಗೋ ಅಷ್ಟು